let me explain how to become a good successful trader. Okay, this is completely ನನ್ನ ಎಕ್ಸ್ಪೀರಿಯನ್ಸ್ ಬೇಸ್ಡ್ ಆಗಿ ಯಾವ ರೀತಿ ನೀವು ಸಕ್ಸಸ್ಫುಲ್ ಟ್ರೇಡರ್ನ ಆಗ್ಬೋದು, ಅಂದ್ರೆ ಎಷ್ಟು ಟೈಮ್ ಹಿಡಿಬಹುದು. ಮೇ ಬಿ ದಿಸ್ ಇಸ್ ಪ್ಯೂರ್ಲಿ ನನ್ನ ಒಪಿನಿಯನ್. ಮೇ ಬಿ ಅಲ್ಲಿ ಒಂದೊಂದು ಸ್ವಲ್ಪ ಚೇಂಜಸ್ ಆಗ್ಬೋದು ಅಥವಾ ಕೆಲವೊಂದು ಒಪಿನಿಯನ್ಸ್ಗಳು ಮೇ ಬಿ ಚೇಂಜ್ ಆಗ್ಬೋದು. ಬಟ್ ನನ್ನ ಎಕ್ಸ್ಪೀರಿಯನ್ಸ್ ಪ್ರಕಾರ ನೀವು ಯಾವ ರೀತಿ ಪ್ರಾಫಿಟೇಬಲ್ ಟ್ರೇಡರ್ ಆಗ್ಬೋದು ಅನ್ನೋದನ್ನ ನಾನು ನಿಮಗೆ ಯಾವ ರೀತಿ ಇರುತ್ತೆ ಆ ಪ್ರೊಸೆಸ್ ಅನ್ನೋದನ್ನ ಹೇಳ್ತೇನೆ. ನೋಡಿ, ಒಬ್ಬ ಟ್ರೇಡರ್ ಅಂತ ಶುರು ಆಗೋದು ಯಾವ ರೀತಿ, ಈಗ ಒಂದು ಟ್ರೇಡಿಂಗ್ ಅನ್ನೋ ಪ್ರೊಫೆಷನ್ ಏನಿದೆಯಲ್ಲ ಅಥವಾ ಬಿಸ್ನೆಸ್ ಏನಿದೆಯಲ್ಲ, ಅದು ಬಾಕಿ ಬಿಸ್ನೆಸ್ ರೀತಿನೇ. ಅಂದ್ರೆ ಟ್ರೇಡಿಂಗ್ ಒಂದು ವಿಚಿತ್ರವಾದ ಬಿಸ್ನೆಸ್ ಅಲ್ಲ, ಟ್ರೇಡಿಂಗ್ ಕೂಡ ಬಾಕಿ ಬಿಸ್ನೆಸ್ ರೀತಿನೇ. ಇದರಲ್ಲಿ ಕೂಡ ಟೈಮ್ ಹಿಡಿಯುತ್ತೆ. ಒಂದು ಸಕ್ಸಸ್ ಆಗೋದಕ್ಕೆ ಇದರಲ್ಲಿ ಕೂಡ ಒಂದು ಸ್ವಲ್ಪ ಎಫರ್ಟ್ ಬೀಳುತ್ತೆ, ಹಾರ್ಡ್ ವರ್ಕ್ ಬೀಳುತ್ತೆ. ಅಂಡ್ ಬೇರೆ ಬಿಸ್ನೆಸ್ ಗಳಲ್ಲಿ ನಿಮಗೆ ಸಕ್ಸಸ್ ಕಾಣೋದಕ್ಕೆ ಮೇ ಬಿ ಕಮ್ಮಿ ಹಾರ್ಡ್ ವರ್ಕ್ ಹಿಡಿಬಹುದು ಅಥವಾ ಮೇ ಬಿ ಕಮ್ಮಿ ಟೈಮ್ ಹಿಡಿಬಹುದು. ಅದರಲ್ಲಿ ನಿಮಗೆ ಸಿಗುವಂತ ರಿಸಲ್ಟ್ ಕೂಡ ಕಮ್ಮಿ ಇರುತ್ತೆ. ಹಾಗೆ ಟ್ರೇಡಿಂಗ್ ಅಥವಾ ಬಾಕಿ ಫೀಲ್ಡ್ ಗಳಲ್ಲಿ, ಈಗ ಟ್ರೇಡಿಂಗ್ ಆಗಿರ್ಬೋದು ಅಥವಾ ನೀವು ಇಂಡಿಯನ್ ಕ್ರಿಕೆಟ್ ಟೀಮ್ಗೆ ಪ್ಲೇ ಮಾಡುವಂತ ಒಬ್ಬ ಕ್ರಿಕೆಟ್ ಪ್ಲೇಯರ್ ಆಗಿರ್ಬೋದು, ಅಥವಾ ನೀವು ಒಂದು ಇಂಡಸ್ಟ್ರಿಯ ಸೂಪರ್ ಸ್ಟಾರ್ ಆಗಬೇಕು, ಒಂದು ಫಿಲ್ಮ್ ಅಲ್ಲಿ ದೊಡ್ಡ ಮಟ್ಟದ ಆಕ್ಟರ್ ಆಗಬೇಕು ಅಥವಾ ಸೂಪರ್ ಸ್ಟಾರ್ ಆಗಬೇಕು ಅಂತ ಇದ್ದಾಗ, ಅಥವಾ ದೊಡ್ಡ ಮಟ್ಟದ ಬಿಸ್ನೆಸ್ ಮ್ಯಾನ್ ಆಗಬೇಕು ಅಂತ ಇದ್ದಾಗ ಅದಕ್ಕೆ ಅದರದ್ದೇ ಆದ ಸಮಯದ ಅವಶ್ಯಕತೆ ಇರುತ್ತೆ. ಇಟ್ಸ್ ನಾಟ್ ಓನ್ಲಿ ಅಬೌಟ್ ದ ಲಕ್ ಆರ್ ಇಟ್ಸ್ ನಾಟ್ ಓನ್ಲಿ ಅಬೌಟ್ ದ ಹಾರ್ಡ್ ವರ್ಕ್ಸ್. ಹಾಗಾಗಿ ಆ ಸಮಯನ ನೀವು ಫಸ್ಟ್ ಗೆ ಕೊಡಬೇಕಾಗತ್ತೆ. ಈಗ ಟ್ರೇಡಿಂಗ್ ಅಲ್ಲಿ ನಾನ್ ಸಕ್ಸಸ್ ನ ಕಾಣಬೇಕಾದ್ರೆ ನನಗೆ ಮಿನಿಮಮ್ ಅಂದ್ರೆ 4 years ಹಿಡಿಯಿತು. ಬಿಕಾಸ್ ನಮಗೆ ಆ ಟೈಮಲ್ಲಿ ಇಷ್ಟೆಲ್ಲ ನಾಲೆಜ್ ಸಿಗುವಂತಹ ಯಾವುದೇ ರೀತಿಯ ಒಂದು ಪ್ಲಾಟ್ಫಾರ್ಮ್ ಆಗಿರ್ಬೋದು ಅಥವಾ ಯಾವುದೇ ರೀತಿಯ ಒಂದು ಅವಕಾಶಗಳು ಕಾಣಲಿಕ್ಕೆ ಸಿಕ್ಕಿರಲಿಲ್ಲ. ಅಂದ್ರೆ ಪ್ರತಿಯೊಂದನ್ನು ಕೂಡ ನಾವು ರಿಸರ್ಚ್ ಮಾಡಿಬಿಟ್ಟು ಹುಡುಕ್ತಾ ಇದ್ವಿ, ಎಲ್ಲಿ ಸಿಗುತ್ತೆ ಈ ರೀತಿಯ ನಾಲೆಜ್, ಯಾವ ರೀತಿ ನಾನು ಟ್ರೇಡಿಂಗ್ ನ ಕಲಿಬೇಕು, ಕ್ಯಾಂಡಲ್ಸ್ ನ ಕಲಿಬೇಕಾ, ಸಪೋರ್ಟ್ ಅಂಡ್ ರೆಸಿಸ್ಟೆನ್ಸ್ ನ ಕಲಿಬೇಕಾ, ಅಥವಾ ಯಾವ್ದಾದ್ರು ಇಂಡಿಕೇಟರ್ ನ ಕಲಿಬೇಕಾ, ಈ ರೀತಿ ಫಿಲ್ಟರ್ ಮಾಡುವಾಗಲೇ ನಮ್ಗೆ ಒಂದೆರಡು ವರ್ಷ ಅದರಲ್ಲೇ ಹೋಗಿದೆ. ಆನಂತರ ಯಾವ್ದು ವರ್ಕ್ ಆಗುತ್ತೆ ಅನ್ನೋದನ್ನ ಫಿಲ್ಟರ್ ಮಾಡಿಬಿಟ್ಟು ಅದನ್ನ ಪ್ರಾಕ್ಟೀಸ್ ಮಾಡೋದಕ್ಕೆ ಇನ್ನೊಂದೆರಡು ವರ್ಷ ಹೋಗುತ್ತೆ. ಅಂಡ್ ದೆನ್ ನಮಗೆ ಸ್ಲೋಲಿ ಸಕ್ಸಸ್ ಕಾಣಲಿಕ್ಕೆ ಸಿಕ್ತು. ಹಾಗಾಗಿ ಪರ್ಸನಲಿ ನನಗೆ 4 years ಹಿಡಿತು. ಬಿಕಾಸ್ ನಮಗೆ ಆ ಟೈಮಲ್ಲಿ ಇಷ್ಟೆಲ್ಲ ರಿಸೋರ್ಸಸ್ ಇರಲಿಲ್ಲ ಕಲಿಯೋದಕ್ಕೆ, ರೈಟ್? ಹಾಗಾಗಿ ಫಸ್ಟ್ ಥಿಂಗ್ ಈಸ್ ಲರ್ನಿಂಗ್. ಓಕೆ, ಲರ್ನಿಂಗ್ ಈಸ್ ಮೋಸ್ಟ್ ಇಂಪಾರ್ಟೆಂಟ್ ಥಿಂಗ್. ಯಾವುದೇ ಒಂದು ಬಿಸ್ನೆಸ್ ನೀವು ಕಲಿಯದೆ ನೀವು ಯಾವುದೇ ರೀತಿ ನೀವು ಅದರಲ್ಲಿ ಸಕ್ಸಸ್ ನ ಕಾಣಲಿಕ್ಕೆ ಆಗೋದಿಲ್ಲ. ಸಿಂಪಲ್ ಆಗಿ ನಾನು ನಿಮ್ಗೆ ಹೇಳೋದ್ರೆ, ಒಂದು ಟೀ ಮಾಡುವ ಬಿಸ್ನೆಸ್ ಅಂತ ಅನ್ಕೊಳ್ಳೋಣ. ನಿಮ್ಗೆ ಟೀ ಮಾಡ್ಲಿಕ್ಕೆ ಗೊತ್ತಿಲ್ಲ ಅಂತ ಇದ್ದಾಗ, ಇಫ್ ಯು ಆರ್ ನಾಟ್ ಮೇಕಿಂಗ್ ದ ಬೆಸ್ಟ್ ಟೀ ಅರೌಂಡ್ ದಟ್ ಪ್ಲೇಸ್, ನೀವು ಯಾವುದು ಕೂಡ ಆ ಒಂದು ಟೀ ಮಾಡುವ ಬಿಸ್ನೆಸ್ ಅಲ್ಲಿ ಸಕ್ಸಸ್ ನ ಕಾಣಲಿಕ್ಕೆ ಆಗೋದಿಲ್ಲ. ಹಾಗಾಗಿ ಯಾವುದೇ ರೀತಿಯ ಬಿಸ್ನೆಸ್ ಆಗಿರ್ಬೋದು, ಮೇ ಬಿ ನೀವೊಬ್ಬ ಯಾವ್ದಾದ್ರು ಒಂದು ಪ್ರೊಫೆಷನ್ ಚೂಸ್ ಮಾಡಿರ್ಬೋದು, ಅದರಲ್ಲಿ ನೀವು ಬೆಸ್ಟ್ ಇಲ್ಲ ಅಂತ ಇದ್ದಾಗ ನೀವು ಅದರಲ್ಲಿ ಸಕ್ಸಸ್ ನ ಕಾಣಲಿಕ್ಕೆ ಆಗೋದಿಲ್ಲ. ಯಾಕೆಂದ್ರೆ ಅಲ್ಲಿ ತುಂಬಾ ಜನ ಅದೇ ರೀತಿಯ ಬಿಸ್ನೆಸ್ ನ ಮಾಡ್ತಾ ಇರ್ತಾರೆ. ಹಾಗಾಗಿ ಬಿಸ್ನೆಸ್ ಅಂತ ಬಂದಾಗ ಅದೊಂದು ಕಾಂಪಿಟೇಷನ್ ಆಗಿರುತ್ತೆ ಅಂಡ್ ನೀವು ಅದರಲ್ಲಿ ಬೆಸ್ಟ್ ಆಗಿರ್ಬೇಕು. ಹಾಗಾಗಿ ಅದನ್ನ ನೀವು ಬೆಸ್ಟ್ ಆಗಿ ಮಾಡಬೇಕು ಅಂತ ಇದ್ದಾಗ ನಿಮ್ಗೆ ನಾಲೆಜ್ ಆಬ್ವಿಯಸ್ಲಿ ಬೆಸ್ಟ್ ಆಗಿ ಬೇಕಾಗಿರ್ಬೇಕಾಗತ್ತೆ. ಹಾಗಾಗಿ ಇದು ನಾಲೆಜ್ ನ ಒಂದು ಗೇಮ್ ಆಗಿರುತ್ತೆ. ಹಾಗೆ ಇದು ಒಂದು ಕ್ಯಾಪಿಟಲ್ ನ ಗೇಮ್ ಕೂಡ ಹೌದು. ಅಂದ್ರೆ ತುಂಬಾ ಜನ ಅನ್ಕೊಳ್ತಾರೆ, ನಾನು 1,000 ರೂಪಾಯಿನ ನಾನು 10 ಲಕ್ಷ ಮಾಡ್ತೇನೆ, 1 ಕೋಟಿ ಮಾಡ್ತೇನೆ, 10,000 ರೂಪಾಯಿನ ನಾನು 10 ಕೋಟಿ ಮಾಡ್ತೇನೆ, 100 ಕೋಟಿ ಮಾಡ್ತೇನೆ. ಈ ರೀತಿ ಥಿಂಕಿಂಗ್ ಗಳು ಈ ಒಂದು ಬಿಸ್ನೆಸ್ ಅಲ್ಲಿ ವೆರಿ ಕಾಮನ್ಲಿ ನಮಗೆ ಕಾಣಲಿಕ್ಕೆ ಸಿಗುತ್ತೆ. ಬಟ್ ದ ರಿಯಾಲಿಟಿ ಈಸ್ 10,000ದಿಂದ ನೀವು 10 ಕೋಟಿ ಮಾಡುವಾಗ ಅದು ಎಷ್ಟು ದೊಡ್ಡ ಪರ್ಸೆಂಟೇಜ್ ಅನ್ನೋದನ್ನ ನೀವು ಥಿಂಕ್ ಮಾಡಿ. ಈವನ್ ವಾರೆನ್ ಬಫೆಟ್ ಸರ್ ಆಗಿರ್ಬೋದು, ಅಥವಾ ದೊಡ್ಡ ದೊಡ್ಡ ಇನ್ವೆಸ್ಟರ್ಸ್ ಗಳಾಗಿರ್ಬೋದು, ಅಥವಾ ಈವನ್ ದೊಡ್ಡ ದೊಡ್ಡ ಟ್ರೇಡರ್ಸ್ ಗಳಾಗಿರ್ಬೋದು, ಅವರ ಒಂದು ಎಕ್ಸ್ಪೆಕ್ಟೇಷನ್ ವರ್ಷಕ್ಕೆ 15% ಇಂದ ಮ್ಯಾಕ್ಸಿಮಮ್ 20% ಅವರೇನಾದ್ರೂ ಪ್ರಾಫಿಟ್ ನ ಮಾಡಿದ್ರೆ ಅದು ಒಂದು ಉತ್ತಮವಾದ ಪ್ರಾಫಿಟ್ ಅಂತ ಕನ್ಸಿಡರ್ ಮಾಡ್ತಾರೆ. ಇನ್ ಕೇಸ್ ಅವರಿಗೆ ಏನಾದ್ರು ನಿಫ್ಟಿ 6 to 7% ಯಾರಿಗಾದ್ರೂ ಒಬ್ಬ ಇನ್ವೆಸ್ಟರ್ಸ್ ಗೆ ಕೊಟ್ರೆ ಅದು ತುಂಬಾನೇ ದೊಡ್ಡ ರಿಟರ್ನ್. ಅವನಿಗೆ ಮೇ ಬಿ 15% ಕೊಟ್ರೆ ದಟ್ ಇಸ್ ಅ ಜಾಕ್ಪಾಟ್ ಸಾರ್ಟ್ ಆಫ್ ಥಿಂಗ್ಸ್ ಆಗಿರುತ್ತೆ. ಮೇ ಬಿ ಕೆಲವೊಂದು ವರ್ಷ ನಮಗೆ 100% ರಿಟರ್ನ್ ಕೂಡ ಹೋಗಿರೋ ಸಾಧ್ಯತೆ ಇರುತ್ತೆ. ಅದು ನೆಕ್ಸ್ಟ್ ಲೆವೆಲ್ ರಿಟರ್ನ್ಸ್ ಆಗಿರುತ್ತೆ. ಬಟ್ ಒಬ್ಬ ಉತ್ತಮವಾದ ಟ್ರೇಡರ್ ಅಥವಾ ಒಬ್ಬ ಉತ್ತಮವಾದ ಇನ್ವೆಸ್ಟರ್ ಅಥವಾ ಒಬ್ಬ ಉತ್ತಮವಾದ ಬಿಸ್ನೆಸ್ ಮ್ಯಾನ್ ನ ರಿಟರ್ನ್ ಏನಿದೆಯಲ್ಲ, ಮೋಸ್ಟ್ ಆಫ್ ದ ಟೈಮ್ ಪರ್ಸೆಂಟೇಜ್ ಟರ್ಮ್ಸ್ ಅಲ್ಲಿ ಕೌಂಟ್ ಆಗುತ್ತೆ ಹೊರತು ನಂಬರ್ ಟರ್ಮ್ಸ್ ಅಲ್ಲಿ ಅಲ್ಲ. ಹಾಗಾಗಿ ದಿಸ್ ಇಸ್ ಅ ಬಿಸ್ನೆಸ್ ಆಫ್ ಕ್ಯಾಪಿಟಲ್ ಆಲ್ಸೋ. ಈಗ ನೀವು ಒಂದು ಉತ್ತಮವಾದ ಹೋಟೆಲ್ ನ ಮಾಡಬೇಕು ಅಂತ ಇದ್ದಾಗ ಅದಕ್ಕೆ ಅದರದೇ ಆದ ಕ್ಯಾಪಿಟಲ್ ಬೇಕಾಗುತ್ತೆ. ನೀವು 10,000ದಿಂದ ಬೆಸ್ಟ್ ಹೋಟೆಲ್ ನ ನೀವು ಮಾಡ್ಲಿಕ್ಕೆ ಆಗೋದಿಲ್ಲ. ಮೇ ಬಿ ನೀವು ಸಣ್ಣ ಹೋಟೆಲ್ ನ ಮಾಡಬಹುದು, ಅಥವಾ ಅದರ ಬೇಸ್ಡ್ ಆಗಿ ನೀವು ಬಿಸ್ನೆಸ್ ನ ಮಾಡಬಹುದು, ಅಥವಾ ಅದರ ರೀತಿ ಇರುತ್ತೆ. ಅಂದ್ರೆ ಜಸ್ಟ್ ಫಾರ್ ಎನ್ ಎಕ್ಸಾಂಪಲ್, ಬಾಕಿ ಬಿಸ್ನೆಸಸ್ ಗಳಿಗೆ ಅದರದ್ದೇ ಆದ ಇನ್ವೆಸ್ಟ್ಮೆಂಟ್ ಬೇಕಾಗಬೇಕಾಗುತ್ತೆ, ಅಥವಾ ಅದರದ್ದೇ ಆದ ಪ್ರಾಕ್ಟೀಸಸ್ ಬೇಕಾಗಬೇಕಾಗುತ್ತೆ, ಅದರದ್ದೇ ಆದ ಕ್ಯಾಪಿಟಲ್ ಬೇಕಾಗಬೇಕಾಗುತ್ತೆ. ಸೊ ಹಾಗಾಗಿ ಇದು ಯಾವುದೇ ರೀತಿ ನಿಮಗೆ ಸ್ಮಾಲ್ ಕ್ಯಾಪಿಟಲ್ ನ ಗೇಮ್ ಅಲ್ಲ. ಮೇ ಬಿ ಬಿಗಿನಿಂಗ್ ಡೇಸ್ ಅಲ್ಲಿ ನೀವು ಕಲಿಯೋದಕ್ಕೆ ಕ್ಯಾಪಿಟಲ್ ಸ್ಮಾಲ್ ಆಗಿ ಯೂಸ್ ಮಾಡಬಹುದು, ಬಟ್ ಅನ್ಫಾರ್ಚುನೇಟ್ಲಿ ಇದಕ್ಕೆ ನಿಮಗೆ ಒಂದ್ ಸ್ವಲ್ಪ ಕ್ಯಾಪಿಟಲ್ ಬೇಕಾಗುತ್ತೆ. ಹಾಗಾಗಿ ಇದು ಒಂದು ಪ್ರೊಸೆಸ್ ಯಾವ ರೀತಿ ನಡೆಯುತ್ತೆ ಅಂದ್ರೆ, ನೀವೀಗ ಇವತ್ತು ಶುರು ಮಾಡ್ತೀರಾ, ಫಾರ್ ಎನ್ ಎಕ್ಸಾಂಪಲ್ 25th March 2026 ಅಲ್ಲಿ ನೀವು ಶುರು ಮಾಡ್ತೀರಾ ಅಂತ ಅನ್ಕೊಳ್ಳಿ. ಇಲ್ಲಿಂದ ನೀವು ಶುರು ಮಾಡಿದಾಗ ನಿಮ್ಮ ಫಸ್ಟ್ ಮೋಸ್ಟ್ ಇಂಪಾರ್ಟೆಂಟ್ ಫ್ಯಾಕ್ಟರ್ ಏನಿರಬೇಕಾಗುತ್ತೆ, ನಾಲೆಜ್ ನ ನಾನು ಯಾವ ರೀತಿ ಇಂಪ್ರೂವ್ ಮಾಡಬೇಕು, ಯಾವ ರೀತಿ ನಾನು ಕಲಿಬೇಕು ಅಂದ್ರೆ ಯು ಶುಡ್ ಚೂಸ್. ಈಗ ಫಾರ್ ಎನ್ ಎಕ್ಸಾಂಪಲ್, ನಿಮಗೆ ನಾವು ಟೀಚ್ ಮಾಡುವಂತ ವಿಚಾರಗಳು ಕನೆಕ್ಟ್ ಆದ್ರೆ ನೀವು ನಮ್ಮ ಎಲ್ಲಾ ವಿಡಿಯೋಸ್ ಗಳನ್ನ ನೋಡ್ಬೇಕಾಗುತ್ತೆ. ಸೊ ಅದರ ಬೇಸ್ಡ್ ಆಗಿ ನಿಮ್ಗೆ ನಾಲೆಜ್ ಇಂಪ್ರೂವ್ ಆಗುತ್ತೆ. ದೆನ್ ಕ್ಲಾಸಸ್ ಗಳಿಗೆ ಜಾಯ್ನ್ ಆಗುತ್ತೆ ಆ ರೀತಿ. ಅದರ್ವೈಸ್ ನಿಮ್ಗೆ ಬೇರೆ ಯಾರಾದ್ರೂ ಯೂಟ್ಯೂಬರ್ ಅಥವಾ ಬೇರೆ ಯಾವ್ದಾದ್ರು ಒಬ್ಬ
ಬ್ಲಾಗರ್ ಆಗಿರ್ಬೋದು ಅಥವಾ ಬೇರೆ ಯಾರಾದ್ರೂ ಒಬ್ಬ ಆಥರ್ ಆಗಿರ್ಬೋದು, ಬುಕ್ ಬರೆಯೋರು ಬೇಸಿಕಲಿ. ಸೊ ಅವರ ಥಿಂಗ್ಸ್ ಗಳು ನಿಮ್ಗೆ ಕನೆಕ್ಟ್ ಆಗ್ತಾ ಇದ್ರೆ ಅವರನ್ನ ನೀವು ಫಾಲೋ ಮಾಡ್ಬಿಟ್ಟು ಕಂಪ್ಲೀಟ್ಲಿ ಅವರಿಂದ ನೀವು ಕಲಿಬೇಕಾಗುತ್ತೆ. ನೀವು ಒಂದು ದಿನ ನಮ್ಮನ್ನ ಫಾಲೋ ಮಾಡ್ಬಿಟ್ಟು ಇನ್ನೊಂದು ದಿನ ಬೇರೆಯವರ ಮೆಥಡ್ ಅನ್ನ ಫಾಲೋ ಮಾಡಿದಾಗ ನಿಮ್ಗೆ ಏನಾಗುತ್ತೆ, ಆ ಒಂದು ಥಿಂಗ್ ಏನಿದೆ ಕಂಪ್ಲೀಟ್ಲಿ ಕ್ಲಾಶ್ ಆಗುತ್ತೆ. ಅಂದ್ರೆ ನಿಮ್ಗೆ ಯಾವ್ದು ಸರಿ ಯಾವ್ದು ರಾಂಗ್ ಅನ್ನೋದನ್ನ ಡಿಸೈಡ್ ಮಾಡ್ಲಿಕ್ಕೆ ಒಂದು 6 ತಿಂಗಳಿಂದ 1 ವರ್ಷ ಹಿಡಿಯುತ್ತೆ. ಹಾಗಾಗಿ ನೀವು ಫಸ್ಟ್ ಗೆ ಚೂಸ್ ಮಾಡ್ಬೇಕು ನಿಮ್ಗೆ ಯಾವ್ದು ಕಂಫರ್ಟೇಬಲ್ ಆಗ್ತಾ ಇದೆ, ಯಾವ ಮೆಥಡ್ ಗಳನ್ನ ನಾನು ಪ್ರಾಪರ್ಲಿ ಕಲಿಬೇಕು ಅನ್ನೋದು. ಸೊ ಅದನ್ನ ನೀವು ಚೂಸ್ ಮಾಡಬೇಕು. ಅದರ ಬೇಸ್ಡ್ ಆಗಿ ನೀವು ವರ್ಕ್ ಮಾಡ್ತಾ ಹೋಗ್ಬೇಕಾಗುತ್ತೆ. ಅಂದ್ರೆ ಇವತ್ತೊಂದು ಸ್ಟ್ರಾಟಜಿ, ನಾಳೆ ಒಂದು ಸ್ಟ್ರಾಟಜಿ ಅಂತ ಹುಡುಕಿದಾಗ ನಿಮ್ಗೆ ಟ್ರೇಡಿಂಗ್ ಅಲ್ಲಿ ಥೌಸಂಡ್ಸ್ ಆಫ್ ಸ್ಟ್ರಾಟಜಿ ಇದೆ, ಥೌಸಂಡ್ಸ್ ಆಫ್ ಕ್ಯಾಂಡಲ್ ಸ್ಟಿಕ್ಸ್ ನೇಮ್ಸ್ ಇದೆ. ಸ್ಟ್ರಾಟಜೀಸ್ ಬಿಡಿ, ಕ್ಯಾಂಡಲ್ ಸ್ಟಿಕ್ಸ್ ಗೆ ಡಿಫ್ರೆಂಟ್ ನೇಮ್ಸ್ ಇದೆ. ಸೊ ಆ ಒಂದು ವಿಚಾರನ ಹುಡುಕುವಾಗಲೇ ನಿಮ್ಗೆ ಟೈಮ್ ಆಗುತ್ತೆ. ಹಾಗಾಗಿ ಒಂದನ್ನ ಪಿಕ್ ಮಾಡಿ ಅದರ ಬೇಸ್ಡ್ ಆಗಿ ವರ್ಕ್ ಮಾಡ್ತಾ ಹೋಗಿ ಮೇ ಬಿ 6 ತಿಂಗಳು 1 ವರ್ಷ ನಿಮ್ಗೆ ಹಿಡಿಯುತ್ತೆ. ಈ ಸೈಡ್ ಬೈ ಸೈಡ್ ನೀವು ಏನ್ ಮಾಡ್ಬೇಕಾದ್ರೆ ಫಸ್ಟ್ ಗೆ ನೀವು 10,000 ಇಂದ ಅಥವಾ ಒಂದು ಮೇ ಬಿ 10 to 15,000 ಇಂದ ನೀವು ಟ್ರೇಡಿಂಗ್ ನ ಶುರು ಮಾಡಬೇಕಾಗುತ್ತೆ. ಸೊ ಆಬ್ವಿಯಸ್ಲಿ ಫಸ್ಟ್ ಗೆ ನಿಮ್ಗೆ ಸ್ವಲ್ಪ ಲಾಸಸ್ ಆಗ್ತಾ ಇರುತ್ತೆ. ಆ ಲಾಸಸ್ ನ ನೀವು ಎಕ್ಸೆಪ್ಟ್ ಮಾಡಲೇಬೇಕಾಗುತ್ತೆ. ಯಾಕೆಂದ್ರೆ ನೀವೀಗ ಫಾರ್ ಅನ್ ಎಕ್ಸಾಂಪಲ್ ಇಲ್ಲಿಂದ ನಿಮ್ಮ ಜರ್ನಿನ ಶುರು ಮಾಡಿದ್ರ, ಇದು ನಿಮ್ಮ ಸಕ್ಸಸ್ ಆಗುವಂತ ಒಂದು ಡೆಸ್ಟಿನೇಷನ್ ಅಂತ ಅನ್ಕೊಳ್ಳಿ. ಇಲ್ಲಿಂದ ಇಲ್ಲಿ ತನಕ ನೀವು ನಾಲೆಜ್ ನ ಯಾವ ರೀತಿ ನೀವು ಇಂಪ್ರೂವ್ ಮಾಡ್ತಾ ಹೋಗ್ತಾ ಇರ್ತೀರಾ, ಅದರ ಬೇಸ್ಡ್ ಆಗಿ ನಿಮ್ಗೆ ಇಲ್ಲಿ ಲಾಸಸ್ ಆಗ್ತಾ ಇರುತ್ತೆ, ಪ್ರಾಫಿಟ್ ಆಗ್ತಾ ಇರುತ್ತೆ, ಮೈಂಡ್ ಸೆಟ್ ನ ಡಿಸ್ಟರ್ಬೆನ್ಸ್ ಆಗ್ತಾ ಇರುತ್ತೆ. ಕೆಲವೊಂದು ಬಾರಿ ನಿಮ್ಗೆ ಟ್ರೇಡಿಂಗ್ ನ ಮೇಲೆ ಹೋಪೇ ಕಳ್ಕೊಂಡು ಹೋಗ್ತೀರಾ, ಕೆಲವೊಂದ್ ಮೇಲೆ ಓವರ್ ಕಾನ್ಫಿಡೆನ್ಸ್ ಬಿಲ್ಡ್ ಆಗುತ್ತೆ, ನಾನು ಟ್ರೇಡಿಂಗ್ ನಲ್ಲಿ ಅಷ್ಟು ಪ್ರಾಫಿಟ್ ನ ಮಾಡ್ತೇನೆ. ಈ ರೀತಿ ತುಂಬಾ ಮೆಂಟಲ್ ಪ್ರೆಷರ್ಸ್ ಗಳು ನಿಮ್ಗೆ ಕಾಣಲಿಕ್ಕೆ ಸಿಗುತ್ತೆ, ಅಥವಾ ಮೆಂಟಲ್ ಡಿಸ್ಟರ್ಬೆನ್ಸಸ್ ಕಾಣಲಿಕ್ಕೆ ಸಿಗುತ್ತೆ, ಅಥವಾ ಮೆಂಟಲ್ ಹ್ಯಾಪಿನೆಸಸ್ ನಿಮ್ಗೆ ಕಾಣಲಿಕ್ಕೆ ಸಿಗುತ್ತೆ. ಅಂದ್ರೆ ನಿಮ್ಮ ಮೈಂಡ್ ಏನಿದೆಯಲ್ಲ ಅದು ಪರಿಪಕ್ವತೆಯನ್ನ ಮಾಡ್ತಾ ಹೋಗುತ್ತೆ. ಅಂದ್ರೆ ಅದೊಂದು ಪ್ರಿಪೇರ್ ಆಗ್ತಾ ಹೋಗುತ್ತೆ. ಯಾವ ರೀತಿ ನೀವು ಒಬ್ಬ ಟ್ರೇಡರ್ ಅಂದ್ರೆ ನಿಮ್ಮ ಟ್ರೂ ಸೆಲ್ಫ್ ಏನಿದೆಯಲ್ಲ ನಿಮ್ಗೆ ಹೊರಗಡೆ ಬರ್ತಾ ಹೋಗುತ್ತೆ. ನೀವೊಬ್ಬ ಗ್ರೀಡಿ ಪರ್ಸನ್, ನೀವೊಬ್ಬ ಫಿಯರ್ಫುಲ್ ಪರ್ಸನ್, ಅಥವಾ ನೀವು ಯಾವ ರೀತಿ ಒಬ್ಬ ಪರ್ಸನ್ ಅನ್ನೋದು ಹೊರಗಡೆ ಬರ್ತಾ ಹೋಗುತ್ತೆ. ಅದನ್ನ ನೀವು ಇಂಪ್ರೂವೈಸ್ ಮಾಡ್ತಾ ಹೋಗ್ಬೇಕಾಗುತ್ತೆ. ಈಗ ಫಾರ್ ಅನ್ ಎಕ್ಸಾಂಪಲ್ ಮೇ ಬಿ ಯಾರಾದ್ರೂ ಒಬ್ರು ಗ್ರೀಡಿ ಇರ್ಬೋದು, ಅಥವಾ ಯಾರಿಗಾದ್ರೂ ಒಂದು ಭಯ ಅನ್ನೋ ಸೆಂಟಿಮೆಂಟ್ ತುಂಬಾನೇ ಜಾಸ್ತಿ ಇರ್ಬೋದು. ಸೊ ಅದನ್ನ ನೀವು ವಿನ್ ಮಾಡ್ತಾ ಹೋಗ್ಬೇಕಾಗುತ್ತೆ. ಅಂದ್ರೆ ಪ್ರೀವಿಯಸ್ ಟ್ರೇಡ್ ಅಲ್ಲಿ ನೀವು ಚೆನ್ನಾಗಿ ಪ್ರಾಫಿಟ್ ನ ಮಾಡ್ಬಿಟ್ಟು ನೆಕ್ಸ್ಟ್ ಟ್ರೇಡ್ ಅಲ್ಲಿ ಕೂಡ ನೀವು ಗ್ರೀಡಿ ಆಗ್ಬಿಟ್ಟು ಪ್ರೀವಿಯಸ್ ಟ್ರೇಡ್ ಅಲ್ಲಿ ಮಾಡಿರೋ ಪ್ರಾಫಿಟ್ ಅನ್ನು ಕೂಡ ಕಳ್ಕೊಂಡು ಕ್ಯಾಪಿಟಲ್ ಕೂಡ ಕಳ್ಕೊಂಡ್ರೆ ದೆನ್ ದಟ್ ಈಸ್ ಅ ಪ್ರಾಬ್ಲಮ್. ಅದೊಂದು ಇಶ್ಯೂ ಆಗಿರುತ್ತೆ. ಅದನ್ನ ನೀವು ಗೆಲ್ಬೇಕಾಗುತ್ತೆ. ಅಂದ್ರೆ ನೀವು ಗ್ರೀಡಿ ಆಗಿದ್ರೆ ನೀವು ಅದನ್ನ ಗ್ರೀಡಿನೆಸ್ ನ ಕಮ್ಮಿ ಮಾಡ್ತಾ ಹೋಗ್ಬೇಕಾಗುತ್ತೆ. ಅದಕ್ಕಾಗಿ ಇರುವಂತಹ ಬೆಟರ್ ಮೆಥಡ್ ಏನಾಗಿರುತ್ತೆ, ಟ್ರೇಡಿಂಗ್ ಜರ್ನಲ್ ನ ಮೇಂಟೈನ್ ಮಾಡ್ತಾ ಬರೀತಾ ಏನಾಗ್ತದೆ ಅದನ್ನ ನೀವು ಮೇಂಟೈನ್ ಮಾಡ್ತಾ ಏನ್ ಇಶ್ಯೂಸ್ ಆಗ್ತದೆ ಅದೆಲ್ಲವನ್ನು ಕೂಡ ಇಂಪ್ರೂವೈಸ್ ಮಾಡ್ತಾ ಹೋಗ್ಬೇಕಾಗುತ್ತೆ. ಇದಕ್ಕೂ ಕೂಡ ಒಂದು 6 ತಿಂಗಳಿಂದ 1 ವರ್ಷ ಹಿಡಿಯುತ್ತೆ. ಸೊ ಹಾಗಾಗಿ ನೀವು ಒಂದು ಜಾಗದಲ್ಲಿ ನಿಮ್ಮ ಲರ್ನಿಂಗ್ ಗಳನ್ನ ಮಾಡ್ತಾ ಹೋಗ್ತೀರಾ. ಮೇ ಬಿ ಈಗ ನಮ್ಮ ಸ್ಟೂಡೆಂಟ್ಸ್ ಇರ್ಬೋದು, ಮೇ ಬಿ 6 ತಿಂಗಳು 1 ವರ್ಷದಿಂದ ಫಾಲೋ ಮಾಡ್ತಾ ಇರೋರು ಏನಿದ್ದಾರೆ, ಈಗ ಒಂದ್ ಸ್ವಲ್ಪ ಟ್ರೇಡಿಂಗ್ ನಲ್ಲಿ ಬೆಟರ್ ಪೊಸಿಷನ್ ಅಲ್ಲಿ ಇದ್ದಾರೆ ಅನ್ನೋದನ್ನ ಹೇಳ್ಬೋದು, ಅಥವಾ ತುಂಬಾನೇ ಚೆನ್ನಾಗಿ ಟ್ರೇಡ್ ನ ಮಾಡ್ತಾ ಇರ್ಬೋದು, ಅಥವಾ ಬೇರೆಯವ್ರನ್ನ ಫಾಲೋ ಮಾಡೋದು ಬೇರೆ ರೀತಿ ಅವರ ಬೆಟರ್ ಪೊಸಿಷನ್ ಅಲ್ಲಿ ಇರ್ಬೋದು. ಸೊ ಆ ಒಂದು ನಾಲೆಜ್ ಸಿಗೋದಕ್ಕೆ 6 ಮಂತ್ ಹಿಡಿಯುತ್ತೆ. ಅದರ ಜೊತೆಗೆ ನಿಮ್ಮ ಒಂದು ಕ್ಯಾಪಿಟಲ್ ನ ಅಪ್ ಅಂಡ್ ಡೌನ್ ಸಿಚುವೇಶನ್ ಬ್ಲೋ ಆಗುತ್ತೆ, ನಾನು ನಿಮ್ಗೆ ತಿಳಿಸಿದೆ, ಫಿಯರ್ ಕ್ರಿಯೇಟ್ ಆಗುತ್ತೆ, ಗ್ರೀಡಿ ಕ್ರಿಯೇಟ್ ಆಗುತ್ತೆ, ಎಲ್ಲವೂ ಕೂಡ ನಿಮ್ಗೆ ಆಗ್ತಾ ಹೋಗುತ್ತೆ. ಅಂಡ್ ನೀವು ಅನ್ಕೊಳ್ಬೇಕು ಈ ಒಂದು 6 ಮಂತ್ ಅಥವಾ 1 ಇಯರ್ ಅಲ್ಲಿ ನಾನು ಯಾವುದೇ ರೀತಿ ಒಂದು ಸಕ್ಸಸ್ ನ ಅಥವಾ ರಿಸಲ್ಟ್ ಅನ್ನು ನಾನು ಎಕ್ಸ್ಪೆಕ್ಟ್ ಮಾಡ್ತಾ ಇಲ್ಲ, ನಾನು ಈ ಎಲ್ಲಾ ಫೀಲಿಂಗ್ ಗಳನ್ನ ವಿನ್ ಮಾಡ್ತಾ ಹೋಗ್ತೀನಿ. ಆ ನಂತರ ನಾನು ಒಬ್ಬ emotionless trader. See, basically trading is a emotionless business. If you bring the emotion into the trading, ನೀವು ಯಾವತ್ತೂ ಕೂಡ ಟ್ರೇಡಿಂಗ್ ನಲ್ಲಿ ಸಕ್ಸಸ್ ಆಗೋದೇ ಇಲ್ಲ. ಯಾಕೆಂದ್ರೆ ಎಮೋಷನ್ಸ್ ಟ್ರೇಡಿಂಗ್ ನ ಒಂದು ಅಪೋಸಿಟ್ ಥಿಂಗ್ ಆಗಿರುತ್ತೆ. ಈಗ ಎಮೋಷನ್ ಜಾಸ್ತಿ ಇದ್ರೆ ನಿಮ್ಗೆ ಟ್ರೇಡಿಂಗ್ ನಲ್ಲಿ ಸಕ್ಸಸ್ ಕಾಣೋದು ತುಂಬಾನೇ ಕಷ್ಟ ಆಗಿರುತ್ತೆ, ಅಥವಾ ಪೇಷನ್ಸ್ ಅನ್ನ ಬಿಲ್ಡ್ ಮಾಡೋದು. ಅಂದ್ರೆ ಒಬ್ಬೊಬ್ಬರಿಗೆ ಒಂದೊಂದು ಪ್ರಾಬ್ಲಮ್ ಇರುತ್ತೆ. ಒಬ್ಬೊಬ್ಬರಿಗೆ ತಾಳ್ಮೆ ಜಾಸ್ತಿ ಇರುತ್ತೆ, ಗ್ರೀಡ್ನೆಸ್ ಕಮ್ಮಿ ಇರುತ್ತೆ, ಅಥವಾ ಗ್ರೀಡಿನೆಸ್ ಜಾಸ್ತಿ ಇರುತ್ತೆ. ಕೆಲವರಿಗೆ ಎಲ್ಲವೂ ಕೂಡ ನಾಲೆಜ್ ಅನ್ನ ಅಕ್ವೈರ್ ಮಾಡುವಂತಹ ಒಂದು ಕೆಪಾಬಿಲಿಟೀಸ್ ಇರುತ್ತೆ, ಬಟ್ ಫಿಯರ್ ಅನ್ನೋದು ತುಂಬಾ ಜಾಸ್ತಿ ಇರುತ್ತೆ. ಅಂದ್ರೆ ಕಲಿಯೋದ್ರಲ್ಲಿ ತುಂಬಾನೇ ಚೆನ್ನಾಗಿರುತ್ತೆ, ಬಟ್ ಅದನ್ನ ಅಪ್ಲೈ ಮಾಡುವಾಗ ತುಂಬಾ ಭಯ ಪಡ್ತಾರೆ. ಸೊ ಈ ರೀತಿ ತುಂಬಾ ಇಶ್ಯೂಸ್ ಒಬ್ಬೊಬ್ಬರಿಗೆ ಇರುತ್ತೆ, ಬಿಕಾಸ್ ಎಲ್ಲರ ಮೈಂಡ್ ಸೆಟ್ ಸೇಮ್ ಆಗಿರೋದಿಲ್ಲ. ಹಾಗಾಗಿ 6 ಮಂತ್ ನೀವು ಲರ್ನಿಂಗ್ ಕೊಟ್ರೆ 6 ಮಂತ್ ಈ ರೀತಿಯ ಮೈಂಡ್ ಸೆಟ್ ನ ಅಪ್ಗ್ರೇಡ್ ಗೋಸ್ಕರ ನೀವು ಕೊಡಬೇಕಾಗುತ್ತೆ. ಅಂಡ್ ಒಂದು ಪಾಯಿಂಟ್ ನಿಮಗೆ ರೀಚ್ ಆಗುತ್ತೆ, ಅಂದ್ರೆ ಲರ್ನಿಂಗ್ ಅಂಡ್ ದೆನ್ ಇದರಲ್ಲಿ ನೀವು ಮೈಂಡ್ ಸೆಟ್ ನ ಇಂಪ್ರೂವ್ ಮಾಡುವಂತ ಒಂದು ಪಾಯಿಂಟ್ ರೀಚ್ ಆಗುತ್ತೆ. ಅಂಡ್ ಸೈಡ್ ಬೈ ಸೈಡ್ ನೀವು ಇನ್ನೊಂದು ವಿಚಾರ ನೀವು ಮಾಡಬೇಕಾಗುತ್ತೆ. ಆ 6 ಮಂತ್ ಅಥವಾ 1 ಇಯರ್ ಅಲ್ಲಿ ನೀವು ಯಾವ ರೀತಿ ಕ್ಯಾಪಿಟಲ್ ನ ಹೊಂದಿಸಬೇಕು ಅನ್ನೋದನ್ನು ಕೂಡ ನೀವು ನೆನಪಲ್ಲಿ ಇಟ್ಕೊಳ್ಬೇಕಾಗುತ್ತೆ. ಮೇ ಬಿ ನಿಮ್ಮ ಜಾಬ್ ನ ಮೂಲಕ ನೀವು ಸೇವಿಂಗ್ಸ್ ನ ಮಾಡಬೇಕಾಗುತ್ತೆ. ಯಾವುದೇ ಕಾರಣಕ್ಕೂ 10,000 ಇವತ್ತು ಹಾಕ್ಬಿಟ್ಟು 0 to hero ಮಾಡ್ಬಿಟ್ಟು 20,000 ಮಾಡ್ತೇನೆ 30,000 ಮಾಡ್ತೇನೆ ಅನ್ನೋದನ್ನ 0 ಮಾಡ್ಬಿಟ್ಟು ಆನಂತರ ಮತ್ತೆ 10,000 ಹಾಕ್ಬಿಟ್ಟು ಮತ್ತೆ ಅದನ್ನ 0 ಮಾಡ್ಬಿಟ್ಟು ಮತ್ತೆ 1,00,000 ಹಾಕ್ಬಿಟ್ಟು ಮತ್ತೆ ಅದನ್ನ 0 ಮಾಡೋದಕ್ಕಿಂತ ನೀವೇನ್ ಮಾಡ್ಬೇಕು, 10,000ದಲ್ಲಿ ಟ್ರೇಡಿಂಗ್ ಶುರು ಮಾಡಬೇಕು. ಅಂಡ್ ಪರ್ಸೆಂಟೇಜ್ ಗೇಮ್ ಅನ್ನ ಪ್ಲೇ ಮಾಡಬೇಕಾಗುತ್ತೆ. ಅಂದ್ರೆ 1%, 2%, 5%, 10% ಈ ರೀತಿ ಪರ್ಸೆಂಟೇಜ್ ಗೇಮ್ ನ ಜೊತೆಗೆ ನೀವು ಪ್ಲೇ ಮಾಡಬೇಕಾಗುತ್ತೆ. ಅದರ ಜೊತೆಗೆ ನಿಮ್ಮ ಮೇನ್ ಇಂಟೆನ್ಷನ್ ಈ
10,000 ಅಥವಾ 20,000 ಏನು ಇನಿಷಿಯಲ್ ಕ್ಯಾಪಿಟಲ್ ನೀವು ಹಾಕಿರ್ತೀರಾ ಅದನ್ನ ಉಳಿಸ್ಕೊಳ್ಳೋದು ನಿಮ್ಮ ಮೇನ್ ಗೋಲ್ ಆಗಿರ್ಬೇಕಾಗುತ್ತೆ. ಬಾಕಿ ಏನೆಲ್ಲ ನೀವು ಕ್ಯಾಪಿಟಲ್ ಹಾಕಬೇಕು ಅಂತ ಇದ್ರಿ, 10,000 1 ಲಕ್ಷ ಕ್ಯಾಪಿಟಲ್ ಹಾಕಬೇಕು ಅಂತ ಇದ್ರಿ, ಅದನ್ನ ನಿಮ್ಮ ಬ್ಯಾಂಕ್ ಅಕೌಂಟ್ ಅಲ್ಲಿ ಸೇವ್ ಮಾಡ್ತಾ ಹೋಗಿ. ಅದು ಕೂಡ 6 ಮಂತ್ 1 ಇಯರ್ ಆಗುವಾಗ ಒಂದು ಕ್ಯಾಪಿಟಲ್ ಆಗಿ ಗ್ರೋ ಆಗುತ್ತೆ. ಮೇ ಬಿ ಒಂದು 50,000 to 1 lakh ಕ್ಯಾಪಿಟಲ್ ವಿತ್ 6 ಮಂತ್ಸ್ ಆಫ್ ಎಕ್ಸ್ಪೀರಿಯನ್ಸ್ ಅಂಡ್ ಪ್ರಾಪರ್ ಮೈಂಡ್ ಸೆಟ್ ಡೆವಲಪ್ಮೆಂಟ್ ಏನಿದೆಯಲ್ಲ, ನಿಮ್ಮನ್ನ ಬಾಕಿ ನೆಕ್ಸ್ಟ್ 6 ಮಂತ್ ಅಲ್ಲಿ ತುಂಬಾನೇ ಉತ್ತಮವಾದ ಟ್ರೇಡರ್ ಆಗಿ ಮಾಡುತ್ತೆ. ಹಾಗಾಗಿ ಇನಿಷಿಯಲ್ ಡೇಸ್ ಅಲ್ಲಿ ಕ್ಯಾಪಿಟಲ್ ನ ಜಾಸ್ತಿ ಇದ್ ಮಾಡ್ಲಿಕ್ಕೆ ಹೋಗ್ಬಿಡಿ. ಆ ಕ್ಯಾಪಿಟಲ್ ನ ಯಾವ ರೀತಿ ಉಳಿಸೋದು ಅನ್ನೋದ್ರ ಬಗ್ಗೆ ಯೋಚನೆ ಮಾಡಿ. ಖಂಡಿತವಾಗಿಯೂ ಟ್ರೇಡಿಂಗ್ ನಲ್ಲಿ ಸಕ್ಸಸ್ ಕಾಣಲಿಕ್ಕೆ ಸಿಗುತ್ತೆ. ಅಂಡ್ ಇನ್ನೊಂದು ವಿಚಾರ, 6 ತಿಂಗಳು ಒಂದು ಐಡಿಯಲ್ ನಂಬರ್ ನಾನು ನಿಮ್ಗೆ ತಿಳಿಸಿರೋದು. ಮೇ ಬಿ ಕೆಲವರಿಗೆ 3 ತಿಂಗಳಲ್ಲೇ ಸಕ್ಸಸ್ ಕಾಣಲಿಕ್ಕೆ ಸಿಗಬಹುದು, ಕೆಲವರಿಗೆ 2 ವರ್ಷ ಹಿಡಿಬಹುದು, ಕೆಲವರಿಗೆ 1 ವರ್ಷ 1.5 ವರ್ಷ ಹಿಡಿಬಹುದು. ಇದು ಯಾವ ರೀತಿಯ ಒಂದು ಬಿಸ್ನೆಸ್ ಅಂದ್ರೆ ಇದರಲ್ಲಿ ಯಾವುದೇ ಕಾರಣಕ್ಕೂ ಫಿಕ್ಸ್ಡ್ ಆಗಿ ಏನು ಕೂಡ ಇರೋದಿಲ್ಲ. ಅಂದ್ರೆ ಬರ್ದಿಟ್ಟು ಏನು ಕೂಡ ಮಾಡ್ಲಿಕ್ಕೆ ಆಗೋದಿಲ್ಲ. ಅಂದ್ರೆ ನಾನು ನೆಕ್ಸ್ಟ್ 2 ಇಯರ್ಸ್ ಅಲ್ಲಿ ಬೆಸ್ಟ್ ಟ್ರೇಡರ್ ಆಗ್ತೇನೆ ಅಥವಾ ನೆಕ್ಸ್ಟ್ 6 ಮಂತ್ ಅಲ್ಲೇ ನಾನು 1 ಕೋಟಿ ಮಾಡ್ತೀನಿ, ಇದೆಲ್ಲ ಆಗೋದಿಲ್ಲ. ಅಂದ್ರೆ ಬೇಸ್ಡ್ ಆನ್ ದ ಮೈಂಡ್ ಸೆಟ್ ಎಷ್ಟು ಬೇಗ ನೀವು ನಿಮ್ಮನ್ನ ಅಡಾಪ್ಟ್ ಮಾಡ್ಕೊಳ್ತೀರಾ ಅನ್ನೋದ್ರ ಬೇಸ್ಡ್ ಆಗಿ ನಿಮ್ಮ ಸಕ್ಸಸ್ ಡಿಪೆಂಡ್ ಆಗಿರುತ್ತೆ. ಸೊ ದಿಸ್ ಇಸ್ ಹೌ ಯು ಬಿಕಮ್ ಅ ಸಕ್ಸಸ್ಫುಲ್ ಟ್ರೇಡರ್, ನಾಟ್ ಬೇಸ್ಡ್ ಆನ್ ದ ಕಾಲ್ಸ್ ಆರ್ ಟಿಪ್ಸ್, ನಾಟ್ ಬೇಸ್ಡ್ ಆನ್ ಎನಿಥಿಂಗ್ ಎಲ್ಸ್, ನಾಟ್ ಬೇಸ್ಡ್ ಆನ್ ಎನಿಥಿಂಗ್ ಎಲ್ಸ್. ಮೇ ಬಿ ಯಾರೆಲ್ಲ ಸಕ್ಸಸ್ಫುಲ್ ಟ್ರೇಡರ್ ಆಗಿದ್ದಾರೆ, ಯಾರೆಲ್ಲ ನಿಮ್ಮ ಇನ್ಸ್ಪಿರೇಷನ್ ಅಂತ ಇದ್ದಾರೆ, ಅವರೆಲ್ಲರೂ ಕೂಡ ಬಾಟಮ್ ಇಂದಾನೆ ಶುರು ಮಾಡಿರೋದು. ಅಂಡ್ ಅವರೆಲ್ಲರೂ ಕೂಡ ಟಾಪ್ ಗೆ ರೀಚ್ ಆಗಬೇಕು ಅಂದ್ರೆ ಈ ಎಲ್ಲ ಸ್ಟೆಪ್ಸ್ ಗಳನ್ನ ಫಾಲೋ ಮಾಡಿಬಿಟ್ಟು ರೀಚ್ ಆಗಿದ್ದಾರೆ. ಮೇ ಬಿ ಕೆಲವರಿಗೆ ಕ್ಯಾಪಿಟಲ್ ಇದ್ದು ಇಶ್ಯೂಸ್ ಇರದೇ ಇರಬಹುದು, ಮೇ ಬಿ ಕೆಲವರು ಕ್ಯಾಪಿಟಲ್ ಮನೆಯಿಂದ ಸಿಕ್ಕಿರ್ಬೋದು, ಅದು ಬೇರೆ ವಿಚಾರ. ಬಟ್ ಇಫ್ ಇನ್ ಕೇಸ್ ಏನಾದ್ರು ಝೀರೋದಿಂದ ಹೀರೋ ಆಗಬೇಕು ಅಂತ ಇದ್ದಾಗ ಅದು ನಿಫ್ಟಿಯ ಆಪ್ಷನ್ ಪ್ರೀಮಿಯಂ ಇಂದ ಆಗೋದಲ್ಲ. ನೀವು ನಿಮ್ಮ ಲೈಫ್ ಅಲ್ಲಿ 0 to ಹೀರೋ ಆಗ್ಬೇಕಾಗತ್ತೆ. ಅದನ್ನ ನೀವು ಬಿಲ್ಡ್ ಮಾಡಬೇಕು ಅಂತ ಇದ್ದಾಗ ಯಾವ ರೀತಿ ಒಂದು ಎಕ್ಸ್ಪೈರಿ ಅಂತ ಇರತ್ತೆ, ಒಂದು ಆಪ್ಷನ್ ಎಕ್ಸ್ಪೈರಿ ಅಂತ ಇರತ್ತೆ, ಅದ್ರ ಜೊತೆಗೆ ನೀವು ಕೂಡ ಒಂದು ಪ್ಲಾನ್ ಅನ್ನ ಮಾಡಬೇಕಾಗತ್ತೆ. ಒಂದು ಆಪ್ಷನ್ ಎಕ್ಸ್ಪೈರಿ 1 ವೀಕ್ ಇದ್ರೆ ನಿಮ್ಮ ಪ್ಲಾನ್ ಒಬ್ಬ ಸಕ್ಸಸ್ಫುಲ್ ಟ್ರೇಡರ್ ಆಗಬೇಕು ಅನ್ನುವಂತ ಒಂದು 0 to 0 ಆಗುವಂತ ಥಿಂಗ್ ಏನಿದೆಯಲ್ಲ, ಅದು ಆಗಬೇಕು ಅಂತ ಇದ್ದಾಗ ಮೇ ಬಿ 6 ಮಂತ್ to 1 year ಮೇ ಬಿ ನೆಸೆಸರಿ ಆಗಿರುತ್ತೆ.